ಕರ್ನಾಟಕದಲ್ಲಿ ಹೆಚ್ಚಾಗ್ತಾ ಇರುವಂತಹ ಕೋವಿಡ್ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಮುಂಜಾಗ್ರತಾ ಕ್ರಮಗಳನ್ನು ವಹಿಸೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಅಧಿಕಾರಿಗಳು ಮತ್ತು ಆರೋಗ್ಯ ಇಲಾಖೆಯ ಅಧಿಕಾರಿಗಳ ಜೊತೆಗೆ ಒಂದು ಸಭೆಯನ್ನು ನಡೆಸಿದ್ರು. ಆರೋಗ್ಯ ಇಲಾಖೆ ಸಚಿವರು ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ರು. ತಜ್ಞರು ಮತ್ತು ಸಚಿವರುಗಳಿಂದ ಮಾಹಿತಿಯನ್ನು ಪಡೆದ್ರು ಮುಖ್ಯಮಂತ್ರಿಗಳು. ಅಷ್ಟೇ ಅಲ್ಲ, ಹಲವಾರು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಪರಿಸ್ಥಿತಿ ಕೈಮೀರದಂತೆ ನೋಡಿಕೊಳ್ಳೋದಕ್ಕೆ ಸಚಿವರಿಗೆ ಮತ್ತು ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದಾರೆ. ಕೋವಿಡ್ ಸಂಖ್ಯೆ ಹೆಚ್ಚಾಗ್ತಾ ಇರುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಯಾವ ರೀತಿ ರಾಜ್ಯ ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ ರೆಡಿ ಆಗಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಇವತ್ತು ಏನು ಮುಂಜಾಗ್ರತಾ ಕ್ರಮವಾಗಿ ಮೀಟಿಂಗ್ ಮಾಡಿದ್ರು, ಆ ಮೀಟಿಂಗ್ನಲ್ಲಿ ಅಧಿಕಾರಿಗಳು ಒಂದು ಕ್ಲಿಯರ್ ಚಿತ್ರಣವನ್ನು ಮುಖ್ಯಮಂತ್ರಿಗಳ ಮುಂದೆ ಇಟ್ಟರು. ನಿಜಕ್ಕೂ ಕೂಡ ಯಾವ ರೀತಿ ಪರಿಸ್ಥಿತಿ ಇದೆ, ಜನ ಹೆದರಬೇಕಾ, ಜನ ಯಾವ ರೀತಿ ಮುಂಜಾಗ್ರತೆಯನ್ನು ವಹಿಸಬೇಕು, ನಿಜಕ್ಕೂ ಕೂಡ ಕೋವಿಡ್ ಸಂಖ್ಯೆ ಏನಿದೆ ಅದು ಗಣನೀಯವಾಗಿ ಏರಿಕೆ ಆಗ್ತಾ ಇದೆಯಾ, ಗುಣಲಕ್ಷಣಗಳು ಹೇಗಿದೆ ಮತ್ತು ಯಾವ ರೀತಿ ನಾವು ಆಸ್ಪತ್ರೆಗಳಲ್ಲಿ ಮತ್ತು ಜನರನ್ನ ಈ ಎದುರಾಗಬಹುದಾದಂತಹ ಸಿಚುವೇಶನ್ಗೆ ಪ್ರಿಪೇರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆಯನ್ನು ನಡೆಸಿದರು. ಅಂತ ಹೇಳಿದ್ರೆ ಸಿಎಂ ಅವ್ರಿಗೆ ಎಲ್ಲ ಮಾಹಿತಿಯನ್ನ ಅವರು ಕೇಳಿದ್ರು, ಅವರು ಅಪೇಕ್ಷಿಸಿದ್ರು. ವಸ್ತುಸ್ಥಿತಿ ಏನಿದೆ, ಎಷ್ಟು ಕೇಸಸ್ ಇದೆ, ಆಮೇಲೆ ನಮ್ಮ ತಜ್ಞರ ಸಮಿತಿ ಏನು ಹೇಳ್ತಾ ಇದೆ, ಕೇಂದ್ರ ಸರ್ಕಾರ ಏನು ಹೇಳ್ತಾ ಇದೆ, ಆಮೇಲೆ ನಮ್ಮ ಅಭಿಪ್ರಾಯ ಏನು, ಎಲ್ಲವನ್ನು ಕೂಡ ತಿಳ್ಕೊಂಡ್ರು. ನಾವು ಇದುವರೆಗೂ ಏನೇನಾಗಿದೆ ಅದೆಲ್ಲ ಹೇಳಿದ್ರು ಮತ್ತು ಏನೇನು ಸಲಹೆಗಳನ್ನು ಮತ್ತು ಅಡ್ವೈಸರಿಗಳನ್ನು ನಾವು ನೀಡಿದ್ದೇವೆ ನಮ್ಮ ಡಿಪಾರ್ಟ್ಮೆಂಟಿಂದ, ಅದರದ್ದು ಕೂಡ ನಾವು ಹೇಳಿದ್ದೀವಿ. ಆಮೇಲೆ ತಯಾರಿಕೆಯನ್ನು ಏನು ಮಾಡ್ಕೊಂಡಿದ್ದೀವಿ ಅದರ ಬಗ್ಗೆನೂ ನಾವು ಸ್ಪಷ್ಟವಾದಂಥ ಮಾಹಿತಿ ಕೊಟ್ಟು, ಮುಖ್ಯಮಂತ್ರಿಗಳು ಏನು ಹೇಳಿದ್ರು, ಎಲ್ಲ ರೀತಿಯಲ್ಲೂ ಕೂಡ ತಾವು ಎಚ್ಚರಿಕೆಯಿಂದ ಇರಬೇಕು. ಮುಂದಿನ ದಿವಸದಲ್ಲಿ ಏನೇ ಈ ಕೇಸಸ್ ಹೆಚ್ಚಾಗುವಂಥ ಪರಿಸ್ಥಿತಿ ಬಂದಾಗ ಅದಕ್ಕೆ ತಯಾರಿಕೆ ಇರಬೇಕು. ನಮ್ಮ ಆಸ್ಪತ್ರೆಗಳಲ್ಲಿ ಎಲ್ಲ ರೀತಿಯ ಔಷಧಿಗಳಿರಬೇಕು. ಹಾಗೇನೆ ಯಾವುದೇ ಸೌಲಭ್ಯ, ಅದು ICU, ವೆಂಟಿಲೇಟರು, ಇದರಲ್ಲಿ ಆರೋಗ್ಯ ಸಚಿವರು ಮತ್ತು ನಾನು ಭಾಗವಹಿಸಿದ್ವಿ ಮತ್ತು ಎಲ್ಲ ಆರೋಗ್ಯ ಇಲಾಖೆಯ ಕಾರ್ಯದರ್ಶಿಗಳು, ನಮ್ಮ ಇಲಾಖೆ ಕಾರ್ಯದರ್ಶಿಗಳು ಮತ್ತು ಟಾಸ್ಕ್ ಫೋರ್ಸ್ ಕಮಿಟಿಯ ಸದಸ್ಯರು ಕೂಡ ಇದರಲ್ಲಿ ಪಾಲ್ಗೊಂಡಿದ್ದರು. ಇದರಲ್ಲಿ ಚರ್ಚೆ ಆಗಿ ಕೆಲವೊಂದು ತೀರ್ಮಾನಗಳನ್ನು ಮಾಡಿದ್ದೀವಿ. ಈಗಾಗಲೇ ಆರೋಗ್ಯ ಇಲಾಖೆ ಕೆಲವೊಂದು ಅಡ್ವೈಸರಿಯನ್ನು ರಾಜ್ಯದ ಜನರಿಗೆ ಕೊಟ್ಟಿದ್ದಾರೆ. ಏನು ಅಂತಂದರೆ, ಯಾರು ಗರ್ಭಿಣಿಯರಿದ್ದಾರೆ ಅವರು ಮಾಸ್ಕ್ ಧರಿಸಬೇಕು ಪಬ್ಲಿಕ್ ಪ್ಲೇಸಸಲ್ಲಿ ಹೋದಾಗ. ಆಮೇಲೆ ಯಾರು ಕೋಮಾರ್ಬಿಡಿಟಿ ಇದೆ ಅವರು ಕ್ರೌಡೆಡ್ ಪ್ಲೇಸಸನ್ನು ಅವಾಯ್ಡ್ ಮಾಡಬೇಕು, ಇಲ್ಲಾಂದ್ರೆ ಮಾಸ್ಕ್ ಹಾಕೋಬೇಕು ಅಂತಕ್ಕಂಥದ್ದು ಈಗಾಗಲೇ ನಾವು ಒಂದು ಅಡ್ವೈಸರಿ ಆರೋಗ್ಯ ಇಲಾಖೆಯಿಂದ ಕೊಟ್ಟಿದ್ದೀವಿ. ಜೊತೆ ದೀರ್ಘಕಾಲೀನ ಅನಾರೋಗ್ಯದಿಂದ ಬಳಲ್ತಾ ಇರುವಂತಹ ಕೆಲವರು ಮಾಸ್ಕನ್ನು ಕಡ್ಡಾಯವಾಗಿ ಧರಿಸಿ ಅಂತ ಆರೋಗ್ಯ ಇಲಾಖೆ ಹೇಳ್ತಾ ಇದೆ. ಅದೇ ರೀತಿ ಗರ್ಭಿಣಿಯರು ಮತ್ತು 50 ವರ್ಷ ಮೇಲ್ಪಟ್ಟ ನಾಗರಿಕರು ಯಾರಿದ್ದಾರೆ ಅವರು ಮಾಸ್ಕ್ ಧರಿಸಿ ನೀವು ಓಡಾಡಿದರೆ ನಿಮಗೆ ಬೆಟರ್ ಅನ್ನುವಂಥದ್ದು. ಏನು ರಾಜ್ಯಾದ್ಯಂತ ಮಾಸ್ಕ್ ಕಡ್ಡಾಯನ? ಮಾಸ್ಕ್ ಕಡ್ಡಾಯ ಇಲ್ಲ. ನಿಮಗೆ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇದ್ದರೆ, ನೀವು ದೀರ್ಘಕಾಲೀನ ಯಾವುದಾದ್ರೂ ಕಾಯಿಲೆಗಳಿಂದ ಬಳಲ್ತಾ ಇದ್ದರೆ ನೀವು ಮಾಸ್ಕನ್ನು ಕಡ್ಡಾಯವಾಗಿ ಧರಿಸಿದರೆ ನಿಮಗೆ ಸೋಂಕು ತಗಲುವಂತಹ ಪ್ರಮಾಣ ಕಡಿಮೆ ಆಗುತ್ತೆ ಅನ್ನುವಂಥದ್ದು. ಇನ್ನುಳಿದಂತೆ ಕೆಲವೊಂದು ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಸರ್ಕಾರ ಕೂಡ ಮಾತಾಡಿದೆ. ಬನ್ನಿ ಅವುಗಳನ್ನು ನೋಡ್ಕೊಳ್ಳೋಣ. ಮುಂದೆ ಏನಾದರೂ ಪರಿಸ್ಥಿತಿ ಗಂಭೀರ ಆದರೆ ಅಂತಹ ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ ಗ್ರಾಫಿಕ್ಸ್ ತೋರಿಸಿ. ಮುಂದೆ ಅಂತಹ ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ ಯಾವ ರೀತಿಯಾದಂತಹ ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ಬೇಕು ಅನ್ನೋದರ ಬಗ್ಗೆ ಸರ್ಕಾರ ಹೇಳಿದೆ. ಪರಿಸ್ಥಿತಿ ಅವಲೋಕಿಸಿ ಅಗತ್ಯ ಸವಲತ್ತು ಸಲಕರಣೆಗಳನ್ನು ಸಜ್ಜು ಮಾಡ್ಕೊಳ್ಳಿ. ವೆಂಟಿಲೇಟರ್, ಆಕ್ಸಿಜನ್, ಔಷಧಗಳ ಕೊರತೆ ಆಗದಂತೆ ನೋಡ್ಕೊಳ್ಳಿ. ವೈದ್ಯರು, ಗರ್ಭಿಣಿಯರು, ಹೃದಯ ಶ್ವಾಸಕೋಶ ಸಮಸ್ಯೆ ಇರುವವರು ಮಾಸ್ಕನ್ನು ಧರಿಸಿ ಓಡಾಡೋದು ಒಳ್ಳೆಯ. 3 ದಿನಕ್ಕೊಮ್ಮೆ ಪರಿಸ್ಥಿತಿಯನ್ನು ಪರಿಶೀಲನೆ ನಡೆಸಿ ತೀವ್ರ ನಿಗಾವನ್ನು ಇಡಿ. ಶೀತ, ನೆಗಡಿ, ಕೆಮ್ಮು ಇರುವಂತಹ ಮಕ್ಕಳನ್ನು ಶಾಲೆಗೆ ಕಳುಹಿಸಬೇಡಿ. ಒಂದು ವೇಳೆ ಪೋಷಕರು ಗೊತ್ತಿಲ್ಲದೆ ಕಳುಹಿಸಿದರೆ ಶಿಕ್ಷಕರು ಅಂತಹ ಮಕ್ಕಳನ್ನು ವಾಪಸ್ ಮನೆಗೆ ಕಳುಹಿಸಿ. ಯಾಕೆ ಅಂತಂದರೆ ಸೋಂಕು ಹೆಚ್ಚಾಗುವಂತಹ ಸಾಧ್ಯತೆ ಇರೋದ್ರಿಂದ ನಿಮ್ಮ ಮಕ್ಕಳಿಗೆ ಕೆಮ್ಮು, ನೆಗಡಿ ಇದ್ದರೆ ಅವರನ್ನು ನೀವು ಶಾಲೆಗೆ ಕಳುಹಿಸಿದರೆ ಸೋಂಕು ಇತರೆ ವಿದ್ಯಾರ್ಥಿಗಳಿಗೂ ಹರಡುವಂತಹ ಸಾಧ್ಯತೆ ಇರೋದ್ರಿಂದ
ನೀವು ನಿಮ್ಮ ಮಕ್ಕಳನ್ನು ಶಾಲೆಗೆ ಕಳುಹಿಸಬೇಡಿ. ಒಂದು ವೇಳೆ ಅಪ್ಪಿತಪ್ಪಿ ಕಳುಹಿಸಿದ್ರು ಕೂಡ ಶಿಕ್ಷಕರು ಅಂತಹ ಮಕ್ಕಳನ್ನು ವಾಪಸ್ ಮನೆಗೆ ಕಳುಹಿಸಿ ಸೂಕ್ತ ಚಿಕಿತ್ಸೆಯ ನಂತರ ಮತ್ತೆ ಅವರು ಶಾಲೆಗೆ ಬಂದರೆ ಒಳಿತು. ಇನ್ನು ನೆರೆ ರಾಜ್ಯಗಳಿಂದ ಯಾರು ಬರ್ತಾರೆ, ಅಗತ್ಯ ಬಿದ್ದರೆ ವಿಮಾನ ನಿಲ್ದಾಣಗಳಲ್ಲಿ ಅಗತ್ಯ ಬಿದ್ದರೆ, ಈಗ ಅಂತಹ ಪರಿಸ್ಥಿತಿ ಇಲ್ಲ, ಹೆದರಬೇಕಾಗಿಲ್ಲ, ಅಗತ್ಯ ಬಿದ್ದರೆ ಮಾತ್ರ ವಿಮಾನ ನಿಲ್ದಾಣಗಳಲ್ಲಿ ತಪಾಸಣಾ ಕೇಂದ್ರಗಳನ್ನು ಸ್ಥಾಪಿಸಲಾಗುತ್ತೆ ಅಂತ ಸರ್ಕಾರ ಹೇಳಿದೆ. ಇನ್ನು ಮಕ್ಕಳು ಮತ್ತು ಬಾಣಂತಿಯರು ಯಾರಿದ್ದಾರೆ ಅವರ ಬಗ್ಗೆ ಹೆಚ್ಚಿಗೆ ಗಮನವನ್ನು ವಹಿಸಿ, ಅದೇ ರೀತಿ ಗರ್ಭಿಣಿ ಸ್ತ್ರೀಯರುಗಳು ಕೂಡ ಮಾಸ್ಕನ್ನು ಹಾಕ್ಕೊಂಡು ಓಡಾಡಿದರೆ ಸೋಂಕು ತಗುಲುವಂತಹ ಪ್ರಮಾಣ ಕಡಿಮೆ ಆಗುತ್ತೆ. ಇನ್ನು ಸಾರ್ವಜನಿಕರಿಗೆ ಅನುಕೂಲ ಆಗೋದಕ್ಕೆ ಕೊರೋನಾ ಸಹಾಯವಾಣಿಯನ್ನು ಕೂಡ ಸ್ಥಾಪಿಸೋದಕ್ಕೆ ಮತ್ತು ಆರಂಭ ಮಾಡೋದಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ. ಆರೋಗ್ಯ ಇಲಾಖೆ ದಯವಿಟ್ಟು ರಜೆ ಹಾಕಬೇಡಿ, ಈಗ ಪರಿಸ್ಥಿತಿ ಮುಂದೆ ಹೇಗಾಗುತ್ತೋ ಏನಾಗುತ್ತೋ ಗೊತ್ತಿಲ್ಲ, ಆದ್ದರಿಂದ ನೀವು ರಜೆ ಕಡಿತಗೊಳಿಸಿ ಫುಲ್ ಟೈಮ್ ಕೆಲಸ ಮಾಡಿ ಅಂತ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳಿಗೆ ಒಂದು ಸೂಚನೆಯನ್ನು ಕೊಡಲಾಗಿದೆ. ಅಷ್ಟೇ ಅಲ್ಲ, ಸಾಮಾಜಿಕ ಮಾಧ್ಯಮಗಳಲ್ಲೂ ಕೂಡ ಜಾಗೃತಿಯನ್ನು ಮೂಡಿಸುವಂತಹ ಕೆಲಸ ಆಗಬೇಕು ಅಂತ. ಜಾಗೃತಿ ಅಷ್ಟೇ, ಭಯ ಅಲ್ಲ, ಅಂದ್ರೆ ನಮ್ಮನ್ನು ಸೇರಿದಂತೆ ಜಾಗೃತಿ, ಮುಂಜಾಗ್ರತೆ, ಮುತುವರ್ಜಿ ಅಷ್ಟೇ. ಸೊ ಭಾಳ ದಿನ ಆಗಿತ್ತು ಇಂಥವೆಲ್ಲ ಕೇಳಿ. ಸೋಷಿಯಲ್ ಡಿಸ್ಟೆನ್ಸ್, ಸ್ಯಾನಿಟೈಸರ್, ಆಮೇಲೆ ಈ ಸ್ಯಾರಿ ಕೇಸಸ್, ಮತ್ತು ICU, ವೆಂಟಿಲೇಟರ್, ಆಕ್ಸಿಜನ್, ಮತ್ತು ಆಸ್ಪತ್ರೆಗಳಲ್ಲೂ ಕೂಡ ICU ಮತ್ತು ಈ ಆಕ್ಸಿಜನ್ ಇವುಗಳನ್ನೆಲ್ಲ ಕೂಡ ತಾವು ತಯಾರು ಮಾಡಿ ಇಟ್ಕೊಳ್ಳಿ. ಮತ್ತು ಸಪ್ರೇಟ್ ವಾರ್ಡ್ಗಳನ್ನು ಕೋವಿಡ್ ಕೇಸ್ಗಳಿಗೆ ಅದಕ್ಕೆ ಬೇಕಾದಂತಹ ತಯಾರಿಯನ್ನು ಮಾಡಿ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಅಂತಹ ಪರಿಸ್ಥಿತಿ ಇನ್ನೂ ನಿರ್ಮಾಣ ಆಗಿಲ್ಲ, ಆದರೆ ಮುಂಜಾಗ್ರತೆ ವಹಿಸೋದು ಬೆಟರ್ ಅಷ್ಟೇ. ಕೆಮ್ಮು ನೆಗಡಿ ಬಂದ ತಕ್ಷಣ ನಾನು ಕೊರೋನಾ ಬಂದ್ಬಿಟ್ಟಿದೆ ಅಂತ ಎದೆ ಹೊಡ್ಕೊಳ್ಳೋದು ಬೇಡ. ಎಕ್ಸಾಕ್ಟ್ಲಿ. ಸೊ ಹಾಗಾಗಿ ಬರುತ್ತೆ ಹೋಗುತ್ತೆ. ಕೆಲವೊಂದು ಸೀಸನಲ್ ಫ್ಲೂ ಇರುತ್ತೆ, ಯಾಕಂದ್ರೆ ಮಳೆಗಾಲ ಆರಂಭ ಆಗಿದೆ, ಹೀಗಾಗಿ ನೆಗಡಿ ಕೆಮ್ಮು ಇದು ಸಹಜ, ಒಂದ್ಸರಿ ಬಂದು ಹೋಗುತ್ತೆ. ನಮ್ಮ ಬಾಡಿ ಒಂದು ಇಮ್ಯೂನ್ ಸಿಸ್ಟಮ್ಮು ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಸೊ ದೊಡ್ಡವ್ರು ಹೇಳ್ತಾರೆ ಕೆಮ್ಮು ನೆಗಡಿ ಬರದೇ ಇದ್ರೆ ಅವನು ಮನುಷ್ಯನೇ ಅಲ್ಲ ಅಂತ. ಸೊ ಸೀಸನಲ್ ಫ್ಲೂಸ್ ಇರ್ತಾವೆ, ಮಳೆಗಾಲ ಕಾಲಕ್ಕೆ ತಕ್ಕಂತೆ ನಮ್ಮ ದೇಹ ಕೂಡ ನಮ್ಮ ಇದು ವಾತಾವರಣಕ್ಕೆ ಹೊಂದಿಕೊಳ್ಳುವ ರೀತಿಯಲ್ಲಿ ಅದು ಪಾಪ ತನ್ನ ಅಡ್ಜಸ್ಟ್ ಆಗುತ್ತೆ. ಆ ಥರದ ಕೇಸಸ್ ಇರುತ್ತೆ. ಹಂಗಂತ ನಿರ್ಲಕ್ಷ್ಯ ವಹಿಸೋದು ಕೂಡ ಒಳ್ಳೇದಲ್ಲ. ಸೊ ನಿಮ್ಗೆ ಗೊತ್ತಾಗುತ್ತೆ, ನಿಮ್ಮ ದೇಹ ಪ್ರಕೃತಿ ನಿಮಗೆ ಗೊತ್ತಾಗುತ್ತೆ. ಅದರ ಆಧಾರದ ಮೇಲೆ ನೀವು ಡಿಸೈಡ್ ಮಾಡಿ. ಹಂಗಂತ ಪ್ಯಾನಿಕ್ ಆಗಿ ಎದೆ ಹೊಡ್ಕೊಂಡು ಹೋಗಿ ನನ್ನನ್ನು ಅಡ್ಮಿಟ್ ಮಾಡ್ಕೊಳ್ಳಿ. ಲಾಸ್ಟ್ ಟೈಮ್ ಕೊರೋನಾ ಟೈಮಲ್ಲಿ ಹಂಗೆ ಆಯಿತು, ನನ್ನನ್ನು ಅಡ್ಮಿಟ್ ಮಾಡ್ಕೊಳ್ಳಿ, ಆಸ್ಪತ್ರೆಯಲ್ಲಿದ್ದರೆ ನಾನು ಆರಾಮಾಗಿ ಹೋಗ್ತೀನಿ ಅಂತ. ಧೈರ್ಯ ಇದ್ದವ್ರು ಮನೇಲೆ ಕ್ವಾರಂಟೈನ್ ಆಗಿ ರೆಡಿ ಆದರು. ಧೈರ್ಯ ಇಲ್ದಿರೋರು ಎಷ್ಟೋ ಜನ ಸತ್ತು ಹೋದ್ರು. ಬೇಡ ಅವೆಲ್ಲ ನಮಗೆ, ಯಾಕಂದರೆ ಅವೆಲ್ಲ ಕಹಿ ನೆನಪುಗಳು. ಆ ಕಹಿ ನೆನಪುಗಳು ನಮಗೆ ಬೇಡ. ಸೊ ನಮ್ಮದು ಆಫ್ಟರ್ ಕೊರೋನಾ ಒಂದು ಹೊಸ ಆರಂಭ ನಮ್ದೆಲ್ಲರದು. ಒಂಥರ ಬದುಕಿತು ಬಡಜೀವ ಅನ್ನೋ ಥರದಲ್ಲಿ. ಸೊ ಮತ್ತೆ ಒಂದು ಹೊಸ ಬೋನಸ್ ಅಂತ. ಸೊ ಒಂದು ಹೊಸ ಆರಂಭ. ಈ ಆರಂಭದಲ್ಲಿ ಈ ಕೊರೋನಾವನ್ನು ನಾವು ಸಮರ್ಥವಾಗಿ ಸೋಲಿಸಿದ್ದೀವಿ ನಾವೆಲ್ಲರೂ. ನಾವು ಅದನ್ನು ಸೋಲಿಸಿ ನಾವು ಮುನ್ನಡೀತಾ ಇದ್ದೀವಿ. ನಮಗೆ ಆಲ್ರೆಡಿ ನಮ್ಮಲ್ಲಿ ಆ ಒಂದು ಪವರ್ ಇದೆ, ಶಕ್ತಿ ಇದೆ. ನಮಗೆ ಅದನ್ನು ರೋಗ ನಿರೋಧಕ ಶಕ್ತಿ ಇದೆ ನಮ್ಮಲ್ಲಿ. ವ್ಯಾಕ್ಸಿನ್ಸು ಬೇಕಾದಷ್ಟು ತೊಗೊಂಡಿದ್ದೀವಿ. ಸೊ ನಾವೆಲ್ಲರೂ ಅದನ್ನು ಫೈಟ್ ಮಾಡಿ ಗೆದ್ದಿದ್ದೀವಿ. ಇನ್ನು ಮುಂದೆ ಬಂದರೂ ಕೂಡ ಫೈಟ್ ಮಾಡುವಂಥ ಇಮ್ಯೂನ್ ಸಿಸ್ಟಮ್ ನಮ್ಮ ಹತ್ರ ಇದೆ. ಯಾವುದೇ ಭಯ ಬೇಡ, ಮುಂಜಾಗ್ರತೆ ಇರಲಿ ಅಷ್ಟೇ.